ಸಾಕಷ್ಟು ವಿಚಾರಗಳನ್ನು ಸುಖ ಎಲ್ಲಿ ತಿಳ್ಕೋಬೇಕು. ಹೊರಗಿಲ್ಲ, ಹೊರಗಿದ್ದಿದ್ರೆ ಸಿಗ್ತಿತ್ತು. ಇಷ್ಟೆಲ್ಲ ಪ್ರಯತ್ನ ಮಾಡಾಗತ್ತೇವು, ಸಿಗ್ಬೇಕಿತ್ತಲ್ಲ. ಹೊರಗಿದ್ರ ಅರ್ಥ ಹೊರಗಿಲ್ಲ. ಸುಖ ಅನ್ನೋದು ಹೊರಗಿಲ್ಲ, ನಿನ್ನೊಳಗೆ ಇತ್ತು ಸುಖ. ಅದನ್ನ ಅನುಭವದಿಂದ ನೋಡ್ಕೋಬೇಕು. ಹೆಂಗ ಅನುಭವದಿಂದ ನೋಡ್ಕೋಬೇಕು ಅಂದ್ರೆ, ಬಿಟ್ಟಾಗ ಆರಾಮದಿಯೋ ಏನು ಹಿಡ್ಕೊಂಡಾಗ ಆರಾಮದಿಯೋ? ನೀ ಸುಖವನ್ನು ನೋಡ್ಕೊಳ್ಳ. ಬಿಟ್ಟಾಗ ಆರಾಮದಿಯೋ ಏನು ಹಿಡ್ಕೊಂಡಾಗ ಆರಾಮದಿಯೋ? ಬಿಟ್ಟಾಗ ಆರಾಮದಿಯೋ. ತಲೆ ಮೇಲೆ ಪೆಂಡಿ ಹೊತ್ಕೊಂಡು ಭಾರ ನನಗೆ ಕಡಿಮೆ ಆಗಲಿ ಅಂತಂದ್ರೆ ಭಾರ ಕಡಿಮೆ ಆಕೈತಿ. ತಲೆ ಮೇಲೆ ಪೆಂಡಿ ಹೋಗಿ ಭಾರ ತಾನ ಕಡಿಮೆ ಆಕೈತಿ. ಹೊತ್ಕೊಂಡು ನೀನ ಭಾವಿಸ್ಕೊಂಡಿ ಇದ್ರೊಳಗೆ ಸುಖವ ಐತಿ ಅಂತ ನೀನ ಭಾವಿಸ್ಕೊಂಡಿ. ಅದೇನು ಹೇಳಿಲ್ಲ, ಯಾವ ವಿಷಯ ವಸ್ತುಗಳು ಹೇಳಿಲ್ಲ. ಶರೀರ ಮೊದಲು ಮಾಡಿಕೊಂಡು ಏನು ಪಂಚ ಶಬ್ದಾದಿ ವಿಷಯ ವಸ್ತುಗಳದವಲ್ಲ, ಇವು ಯಾವೂ ಹೇಳಿಲ್ಲ. ಶರೀರ ಸುಖ ಕೊಡ್ತೈತೆ ಅಂತ ನೀನ ಭಾವಿಸ್ಕೊಂಡಿ. ಈ ಶರೀರ ಕೂಡ ಇನ್ನೊಂದು ಜೋಡಾದ್ರೆ ಅದರಿಂದ ಸುಖ ಕಾಣ್ಬೇಕಂತ ನೀ ಭಾವಿಸ್ಕೊಂಡಿ. ಹಂಗ ಎಲ್ಲಾ ವಿಷಯ ವಸ್ತುಗಳು ಸುಖ ಕೊಡ್ತಾವಂತ ನೀನ ಭಾವಿಸ್ಕೊಂಡು ನೀನ ಅದ್ರೊಳಗೆ ಸುಖ ಹೊಂದಬೇಕು ಅಂದ್ಕೊಂಡಿ. ನೀನ ಹಿಡ್ಕೊಂಡಿ, ಅದನ್ನ ನೀನು ಬಿಡೋದು. ಇದನ್ನ ಬಿಟ್ಟಾಗ ಆರಾಮದಿ ಇಲ್ಲೋ ಅನ್ನೋದನ್ನ ನಿನ್ನ ಅನುಭವದಿಂದ ನೋಡ್ಕೋ, ನಿನಗೆ ಖಾತ್ರಿ ಆಗುತ್ತೆ. ಅದಕ್ಕೆ ನಿದ್ರಾ ಅವಸ್ಥೆ ಒಳಗೆ ಯಾಕೆ ಆರಾಮದಿ ಅಂತಂದ್ರೆ ಬಿಟ್ಟಿ, ಅಲ್ಲಿ ಅಜ್ಞಾನದಿಂದ ಬಿಟ್ಟಿ ಅಂತನ ಆರಾಮದಿ. ಯಾರಿಗೆ ನಿದ್ರೆ ದುಃಖ ಅನ್ಸೈತಿ ವಿಚಾರ ಮಾಡಿ ನೋಡಿದ್ರೆ ಸಾರ್ವತ್ರಿಕ ಅನುಭವ ಇದೆ. ಯಾರಿಗೆ ನಿದ್ದೆ ದುಃಖ ಕೊಟ್ಟೈತಿ, ಆಮೇಲೆ ಯಾರಿಗೆ ನಿದ್ದೆ ಬೇಸರ ಆಗೈತಿ. ಎಚ್ಚರಿಕೆ ಬೇಸರ ಆಗ್ಬೋದು, ಕನಸು ಬೇಸರ ಆಗ್ಬೋದು. ನಿದ್ರಿ ಯಾರಿಗೂ ಬೇಸರ ಆಗೈತಿ? ನಿದ್ದೆ ಯಾರಿಗೂ ಬೇಸರ ಆಗಿಲ್ಲ. ಎಚ್ಚರಿಕೆಯಿಂದನ ನಾನು 24 ತಾಸು ಎಚ್ಚರಿಕೆಯಿಂದನೇ ಇದ್ರೂ ಕೂಡ ಶರೀರ ಬಾಧೆಗೊಳಪಡ್ತತಿ. ಶರೀರ ಇದು ವಿಕಾರಕ್ಕೈತಿ. ಸುಖ ಐತಿ ಅಂತ ಇದ್ರೊಳಗೆ ಎಚ್ಚರದಿಂದ ಇದ್ದುಕೊಂಡು ನಾನು ಶಬ್ದಾದಿ ವಿಷಯಗಳನ್ನು ಭೋಗಿಸ್ಕೊಂತಾನೆ ಇದ್ರೊಳಗೆ ಸುಖ ಕಾಣ್ತೇನೆ ಅಂದ್ರೆ ಇದು ಸುಖ ಸಿಗುದಿಲ್ಲ. ರೋಗಗ್ರಸ್ತ ಆಗೈತಿ ಶರೀರ. ಕನಸಿನೊಳಗೆ ಸುಖ ಐತಿ ಅಂತ ತಿಳ್ಕೊಂಡು ಬರೇ ಕನಸು ಕಾಣ್ಕೊಂತ ಕುಂತ್ರು ಅದ್ರ ಸುಖ ಇಲ್ಲ. ಅಲ್ಲಿ ಬ್ಯಾಸರಕ್ಕವು ಎಚ್ಚರನು ಬ್ಯಾಸರಕ್ಕೈತಿ, ಕನಸುನು ಬ್ಯಾಸರಕ್ಕೈತಿ, ನಿದ್ರೆ ಏನಾರ ಬ್ಯಾಸರಕ್ಕೈತಿ. ನಿದ್ದೆ ಯಾರಿಗೂ ಬೇಸರ ಆಗಿಲ್ಲ. ಅಜ್ಞಾನದಿಂದ ಬರ್ತಕ್ಕಂಥ ಅವಸ್ಥೆನ ನಿನ್ನ ಬೇಸರ ಆಗಿಲ್ಲ. ಯಾಕಂದ್ರ ಅಲ್ಲಿ ನಿನ್ನ ನಿಜಧಾಮ ಐತಿ. ಅಲ್ಲಿ ನಿನ್ನ ನಿಜ ಸುಖವನ್ನ ಅಲ್ಲಿ ತಾತ್ಪರ್ತಿಕವಾಗಿ ಅಲ್ಲಿ ಕಾಣ್ತಿ, ಅದನ್ನು ಹೊಂತಿ, ಅದನ್ನು ಅನುಭವಿಸ್ತಿ ಅಂತನ. ಅದು ಹೊರಗಿಲ್ಲ, ನಿನ್ನೊಳಗೆ ಐತಿ. ಅದನ್ನ ಅನುಭವದಿಂದ ನೋಡು ಮನುಷ್ಯ ಅಂತ ಇಲ್ಲ. ಸುಮ್ಮನೆ ಯಾಕೆ ವ್ಯರ್ಥ ಸಮಯವನ್ನು ಹಾಳು ಮಾಡಕ್ ಹೋಗ್ತಿ ಇದ್ರೊಳಗೆ ವಿಷಯಾದಿಗಳೊಳಗೆ? ಯಾಕಂದ್ರೆ ಇದಕ್ಕಾಗಿ ಜನ್ಮ ತಾಳಿ ಬಂದದ್ದು ಎದಕ್ಕೆ? ನಿನ್ನ ಉದ್ದೇಶ ಏನಪ್ಪಾ ಅಂತಂದ್ರೆ ಜನ್ಮದ ಉದ್ದೇಶ ಸುಖ ಅನ್ನೋದು. ಸುಖ ಕಾಣ್ಬೇಕು, ಸುಖವನ್ನು ಹೊಂದಬೇಕು ಅಂತನ ಜನ್ಮ ತಾಳಿ ಬಂದಿ. ಅದನ್ನ ಮನುಷ್ಯ ಜನ್ಮದೊಳಗೆ ನನ್ನೊಳಗೆ ಐತಂತ ತಿಳ್ಕೊಳಕ್ ಬರ್ತೈತೆ ಅಂತ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿ. ಹಿಂದಿನ ಎಲ್ಲಾ 84 ಲಕ್ಷ ಜೀವರಾಶಿ ಒಳಗೆ ಏನ್ ಅದಾವಲ್ಲ, ಇದ್ರೊಳಗೆ ಮನುಷ್ಯ ಜನ್ಮವನ್ನು ಬಿಟ್ಟು ಉಳ್ಕಿದ್ದ ಜನ್ಮಗಳು ಏನದಾವು ವಿಷಯಾದಿಗಳಲ್ಲಿ ಸುಖವನ್ನು ಆರಿಸಿ ವಿಷಯಗಳ ಸುಖ ಕೊಡ್ತಾವಂತ ತಿಳ್ಕೊಂತ ಬಂದವು. ಇಲ್ಲಿ ಮನುಷ್ಯ ಜನ್ಮದೊಳಗೆ ವಿಷಯಾದಿಗಳಲ್ಲಿ ಸುಖ ಇಲ್ಲ, ಸುಖ ಇರುವುದು ನನ್ನಲ್ಲೇ ಐತೆ ಅಂತ ತಿಳ್ಕೊಳ್ಳಕ್ ಬರ್ತೈತೆ ಅಂತ ಮನುಷ್ಯ ಜನ್ಮ ಶ್ರೇಷ್ಠ. ಅದಕ್ಕೆ ಅವ್ರು ಹೇಳಿದ್ದು ಇದನ್ನ ವಿಂಗಡಿಸಿ ನೋಡ್ಕೋ, ಇದು ಹೆಂಗೈತಿ ಅಂತ. ಇದನ್ನ ಬೇರಿಟ್ಟ ಅರಿ ನೀನು ತಿಳ್ಕೊ, ಇದು ಹೆಂಗೈತಿ ಅನ್ನೋದು.
ನಂದು ನಾನು ಅಂತ ಹೇಳ್ತಿ. ಈ ತಿಳುವಳಿಕೆ ಇಲ್ಲಕ್ಕೆ ನೀನು ಯಾರು, ನಿನ್ನ ನಿಜ ಏನು ಅಂತ ತಿಳ್ಕೊಳ್ಳ, ನಿನ್ನ ಸುಖ ಹೊರಗೆ ನೋಡಾಕತ್ತೀನಿ. ಇದನ್ನ ನೀನು ತಿಳ್ಕೊ. ಅದಕ್ಕೆ ಅವ್ರು ಹೇಳಿದ್ದು, ಬೇರೆ ಬೇರೆ ಭಾವಿಸಿ ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರದಯ್ಯ. ಆ ಬ್ರಹ್ಮ ವಸ್ತುವಿನ ಕುರಿತು ತಿಳುವಳಿಕೆನೇ ಮಾಡ್ಕೊಂಡಿಲ್ಲ ನೀನು. ಬ್ರಹ್ಮ ಅಂದ್ರೆ ಹೊರಗದನ ಅಂತ ಭಾವಿಸ್ಕೊಂಡು ಹುಡುಕಾಕತ್ತಿ ನೀನು. ಸುಖ ಹೊರಗೈತೆ ಅಂತ ಭಾವಿಸ್ಕೊಂಡು ಹುಡುಕಾಕತ್ತಿ ನೀನು. ಸುಖ ಯಾವಾಗ ಸಿಗತೈತಿ? ಭಾವನೆಗೆ ಅನುಸಾರವಾಗಿ ಸುಖ ಇಲ್ಲ, ಭಾವಾತೀತವಾಗಿ ಸುಖ ಐತಿ, ಕಲ್ಪನಾತೀತವಾಗಿ ಸುಖ ಐತಿ. ಕಲ್ಪನೆಗೆ ನಿಲುಕುವುದಿಲ್ಲದು. ಕಲ್ಪನೆ ಪಲ್ಲಟ ಅಕ್ಕವು, ಒಂದ ರೀತಿಯಾಗಿರುವುದಿಲ್ಲ. ವಿಚಾರ ಮಾಡಿ ನೋಡಿದ್ರೆ ಒಬ್ಬರಿಗೆ ಸುಖ ಶಬ್ದದೊಳಗ್ ಕಾಣ್ರ, ಒಬ್ಬರಿಗೆ ಸುಖ ರಸದೊಳಗ್ ಕಾಣಕ್ ನೋಡ್ತಾನ, ಒಬ್ಬವ ಇನ್ನೊಬ್ಬ ಸ್ಪರ್ಶದೊಳಗೆ ಕಾಣಕ್ ನೋಡ್ತಾನ ಸುಖ. ಆದ್ರ ಸುಖ ಆ ಭಾವನೆ ಒಳಗೆ ಐತೇನು ಅಂತಂದ್ರೆ ಇಲ್ಲ. ಬ್ಯಾಸರಕೈತಿ. ಭಾವನೆಗಳು ಕಲ್ಪನೆಗಳು ಪಲ್ಲಟಕ್ಕವು. ಆ ಸುಖ ಅನ್ನೋದು ನಿನ್ನ ಭಾವಕ್ಕನುಸಾರವಾಗಿಲ್ಲ. ಭಾವನೆಗಳು ಕಲ್ಪನೆಗಳು ಪಲ್ಲಟ ಅದ, ಸುಖ ಅದ್ರೊಳಗಿಲ್ಲ. ಪ್ರತಿಯೊಂದು ವಿಷಯ ವಸ್ತುಗಳು ಅಲ್ಲೇ ಇರ್ತಾವ ನಿದ್ದೆ ಒಳಗ. ಅವನ್ ಬಿಟ್ಟು ನಿದ್ದಿಗೆ ಯಾಕೆ ಹೋಗಿದ್ದಿ? ಸುಖ ಅದ್ರೊಳಗೆ ಸಿಕ್ಕಿದ್ರ ಹೌದಲ್ರಿ? ವಿಚಾರ ಮಾಡಿ ನೋಡಿದ್ರೆ ಇದನ್ನ ನಿದ್ದೆ ಒಳಗ ಸುಖ ಕಾಣ, ಅಲ್ಲಿ ಅನುಭವಕ್ಕೆ ಬಂತು. ವಿಷಯಾದಿಗಳನ್ನ ಬಿಟ್ಟು ಹೋದಾಗ ಅನುಭವಕ್ಕೆ ಬಂತದ. ವಿಷಯಾದಿಗಳನ್ನ ಅವಲಂಬನೆ ಇಲ್ಲಲ್ಲಿ, ಆರು ಸುಖ ಅನುಭವಕ್ಕೆ ಬಂತು. ಅಂದ್ರ ಸುಖ ಅನ್ನೋದು ಇಂದ್ರಿಯಗಳಿಗೆ ಅವಲಂಬನ ಆಗಿಲ್ಲ, ಅದು ಇಂದ್ರಿಯಾತೀತ ಐತಿ. ಅದಕ್ಕೆ ಅವರು ಭಾವನೆಗಳನ್ನ ಮಾಡ್ಕೋಬೇಡ, ನಿನ್ನ ಕುರಿತಾದಂತ ವಿಚಾರಗಳನ್ನ ಮಾಡಿ ನೀನು ಯಾರು ಅನ್ನೋದನ್ನು ಮೊದಲೇ ತಿಳ್ಕೊ. ಬ್ರಹ್ಮಜ್ಞಾನ ಒಂದಿಲ್ಲದವನಿಗೆ ಇರದಯ್ಯ ಸುಖ ಇರದಯ್ಯ. ನೀ ಸಾಕಷ್ಟು ವೇದಾಂತದ ವಿಚಾರಗಳನ್ನ ಮಾತಾಡ್ಬೋದು, ಗೀತಾ ಅಧ್ಯಯನ ಮಾಡಿ ಗೀತಾ ಪಠನ ಮಾಡಬಹುದು. ಅದರಿಂದ ಸುಖ ಐತೇನು? ತತ್ವದ ಉಪದೇಶ ಏನೈತಿ ಅಂತನ ತಿಳ್ಕೊಂಡಿಲ್ಲ ಅಂದ್ರ, ಅದ್ರ ಉದ್ದೇಶ ಏನೈತಿ ಅಂತ ತಿಳ್ಕೊಂಡಿಲ್ಲ ಅಂದ್ರೆ ಏನ್ ಮಾಡೋದು? ಅದು ಏನ್ ಹೇಳ್ತೈತಿ ಅಂತ ಅದರ ಅರ್ಥ ಸಹಿತವಾಗಿ ತಿಳ್ಕೊಳ್ಳಾರ್ದ ಹಂಗ ನೀನ್ ಅದನ್ನ ಬರೇ ನಾಲ್ಗಿ ಮೇಲೆ ಬ್ರಹ್ಮ 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 ಅನ್ಕೊಂತ ಕುಂತ್ರ, ಶಿವ ಶಿವ ಅನ್ಕೊಂತ ಕುಂತ್ರ ಅದರ ಅನುಭವ ಆಗೋದಿಲ್ಲ. ಅದಕ್ಕೆ ಅದನ್ನ ನಿನ್ನೊಳಗೆ ವಿಚಾರ ಮಾಡಿ ನೋಡಪ್ಪ, ಏನು ಅನ್ನೋದು. ಬ್ರಹ್ಮವಸ್ತು ಹೊರಗಿಲ್ಲ, ನೀನ ಅದಿ. ಈಗ ತಿಳುವಳಿಕೆ ನಿನಗಿಲ್ಲಕ್ಕೆ ಸುಖ ನಿನ್ನಗ ದೂರ ಆಗೈತಿ. ಅದನ್ನು ತಿಳ್ಕೊ. ಅದಕ್ಕೆ ಇದನ್ನ ತತ್ವಗಳನ್ನ ಇದ್ರ ಕೂಡಿ ಬೆರಕೆಯಾಗಿ ನೋಡಾಕ ಹೋಗಬೇಡ ಅಂತ ಇದ್ದು. ತತ್ವ ಗೂಢದ ವಿಲಕ್ಷಣವಾಗಿ ನಿಂತು ನೋಡು. ಯಾಕಂದ್ರೆ ನೀನ್ ನೋಡುವಂತದ್ದು ಏನನ್ನ ನೋಡ್ತಿಯಲ್ಲ, ಇದು ತೋರಿಕೆ ಅದು ಇದು ಅಂತ ಏನು ಗುರುತಿಸ್ತಿಯಲ್ಲ, ಇದೆಲ್ಲ ಅಳದು ಹೋಗ್ತೈತಿ. ಶಾಶ್ವತವಾಗಿ ಇಲ್ಲಿದು ಒಂದೇ ರೀತಿಯಾಗಿಲ್ಲಿದು ಬದಲಾವಣೆ ಆಗತ್ತ. ಅದು ಇದು ಅನ್ನೋದೆಲ್ಲ ಅಳದು ಹೋಗುದು. ಅದು ಅಸತ್ಯ ಅನ್ನೋದು ನೇತಿಗಳದು. ಅದು ಅಸತ್ಯ ಐತಂತ ನೇತಿಗಳಾಕೆ ಆಗೋದು? ಯಾಕಂದ್ರೆ ನಾನಾ ಬ್ರಹ್ಮವಸ್ತು ಅದೇನಂತ ತಿಳ್ಕೊಳ್ಳಿಲ್ಲ, ನಾನಾ ಪರವಸ್ತು ಅದೇನಂತ ತಿಳ್ಕೊಳ್ಳಿಲ್ಲ. ಈ ತತ್ವ ಕೂಡ ಬೆರಕೆಯಾಗಿ ನೋಡಾಕತ್ತೀನಿ. ಅದನ್ನ ಇದು ಶಾಶ್ವತ ಐತೆ ಅಂತ ತಿಳಿದು ನೋಡಾಕತ್ತೀನಿ. ಇದು ಶಾಶ್ವತ ಐತೇನೋ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಅದು ಅಂತ ಏನು ಗುರುತಿಸ್ತಿ ಅದು ಒಳದ್ ಹೋಗ್ತೈತಿ, ಇದು ಅಂತ ಏನು ಗುರುತಿಸ್ತಿ ಇದು ಒಳದ್ ಹೋಗ್ತೈತಿ. ಇವು ಯಾವ ಶಾಶ್ವತ ಇಲ್ಲ. ಇವು ಆವಿಷ್ಯವನ್ನ ಪಡೆದು ಬಂದವು. ಇದು ಇರುತ್ತ ಇದರ ಉಪಯೋಗವನ್ನು ಎದಕ್ಕಾಗಿ ಮಾಡ್ಕೊಂಡಿನ ನಿನ್ನನ್ನ ನೀ ತಿಳ್ಕೊಳ್ಳೋಕೆ, ಆ ಪರವಸ್ತುನ ನಾನು ಅದೇನಂತ ತಿಳ್ಕೊಳ್ಳಾಕ ಇದನ್ನ ಉಪಯೋಗ ಮಾಡ್ಕೋ ಅಂತೇಳಿ. ಇದ್ರ ಕೂಡ ಬೆರಕೆಯಾಗಿ ಇದ ನಾನು ನಂದು ಅಂತ ತಿಳ್ಕೊಂಡು ಈ ಮೋಹ ಅಹಂಕಾರಕ್ಕೆ ಒಳಗಾಗಿ ದುಃಖವನ್ನು ಅನುಭವಿಸಕತ್ತಿ. ಇದನ್ನ ಈ ಮೋಹ ಅಹಂಕಾರದಿಂದ ನಾ ಸುಖ ಹೊಂದ್ಬೇಕಂತೇನೆ. ನಂದ್ರಿ ನಂದ್ರಿ ನಾನ ಅನ್ಕೊಂತ ಸುಖವನ್ನು ಹೊಂದ್ಬೇಕು ಅನ್ಕೊಂತೇನೆ. ಸುಖ ಅದನ್ನ ಅವಲಂಬಿಸು. ಯಾರು ನಂದು ನಾನು ಅನ್ನೋದನ್ನು ಬದಿಗಿರಿಸ್ತಾರೋ ಅವರು ನಿಜವಾಗಿ ಸುಖದಿಂದ ಇರ್ಲಿಕ್ಕೆ ಸಾಧ್ಯ.
ಅಹಂಕಾರ ಮಮಕಾರಗಳನ್ನು ಯಾರು ತೆಗೆದಾಕ್ತಾರೋ ಅವರು ನಿಜವಾದಂತ ಸುಖವನ್ನು ಹೊಂದಕ್ಕೆ ಸಾಧ್ಯ ಐತೆ. ಎಲ್ಲಿವರೆಗೂ ಅಹಂಕಾರ ಮಮಕಾರಗಳು ಇರ್ತಾವ ಅಲ್ಲಿವರೆಗೂ ಸುಖ ಇಲ್ಲ. ನೋಡ್ರಿ ಐತಿ, ನಾನು ಅಂತವ ಇಂತವ ಅಂತ ಬಂದ ಸುಖ ಐತೇನು? ನಾನು ಬಾಳ ಕಲ್ತೀನಿ, ನಾನು ಬಾಳ ಜಾಣದೇನಿ, ನಾನು ಅತಿ ಸುಂದರ ಅದೇನಿ ಅಂತಂದ್ರ ನಾನು ಬಾಳ ಶ್ರೀಮಂತದೇನಿ ಅನ್ನುವಂತ ಅಹಂಕಾರ ಈ ಮಮಕಾರದೊಳಗಿದ್ದಾಗ ಸುಖ ಐತೇನು? ಯಾಕಂದ್ರೆ ಇನ್ನೊಬ್ಬರನ್ನ ನೋಡ್ತೇವ್, ನನಕಿನ್ನ ಚಂದದ ನಾನು ಬಂದಂದ್ರ ಹೋಯ್ತು. ನನಕಿನ್ನ ಶ್ರೀಮಂತ ಬಂದಂದ್ರ ಆ ಸುಖವೂ ಇಲ್ಲ. ನನ್ನಕ್ಕಿನ್ನ ಹೆಚ್ಚಿನ ಶಾಲೆಯನ್ನ ಕಲ್ತವ, ನನಕಿನ್ನ ಹೆಚ್ಚಿನ ವಿದ್ಯೆಯನ್ನ ಕಲ್ತವ ಬಂದಂದ್ರ ಹೋಯ್ತು. ಇವು ಅಹಂಕಾರ ಮಮಕಾರಗಳನ್ನ ಅವಲಂಬಿಸ್ಕೊಂಡು ನೀ ಸುಖ ಕಾಣ್ಬೇಕಂತಂದ್ರೆ ಸುಖ ಇಲ್ಲ. ಅದಕ್ಕೆ ಅದನ್ನ ಬಿಡು, ಅವನು ಮೊದಲೇಕೆ ಬಿಡಬೇಕಾಗೈತಿ, ಅಂದಾಗ ಸುಖವನ್ನು ಹೊಂದಲಿಕ್ಕೆ ಬರ್ತೈತಿ. ಅದು ಎಲ್ಲಿವರೆಗೂ ಇವು ಅಹಂಕಾರ ಮಮಕಾರಗಳ ಒಳಗಾಗಿ ಸುಖವನ್ನ ವಿಷಾದಿಗಳಲ್ಲಿ ಕಾಣ್ಬೇಕು ಅಂತ ಹೊಂಟಿವಂದ್ರೆ ಅದಕ್ಕೆ ಮತ್ತೆ ಪುನರ್ಜನ್ಮಗಳು ಬರತ್ತವ. ಆ ಆಶೆನ ಮತ್ತೆ ಜನ್ಮಾಂತರ ಕಾರಣಕ್ಕೈತಿ. ಅದಕ್ಕೆ ಅದನ್ನು ಬಿಡು, ನೀನ ಪರವಸ್ತದೆ ಅಂತ ತಿಳಿದು ನೋಡು. ಅದಕ್ಕೆ ಆ ಜ್ಞಾನವನ್ನು ಮೊದಲೇಕ್ ಮಾಡ್ಕೋ, ಬ್ರಹ್ಮ ಜ್ಞಾನವನ್ನು ಮೊದಲೇಕ್ ಮಾಡ್ಕೋ. ಆ ಬ್ರಹ್ಮ ಜ್ಞಾನವನ್ನು ಮಾಡಿಕೊಳ್ಳಿಕ್ಕೆ ಬೇಕಲ್ಲ ಅಂತಃಕರಣ ಪರಿಪಕ್ವತೆ. ಹಂಗ ಅಂತಃಕರಣ ಪರಿಪಕ್ವತೆಯನ್ನ ಸಾಧಿಸಲ್ಲ ಈ ತತ್ವದ ವಿಚಾರಗಳನ್ನ ನಾ ತಿಳ್ಕೊಂತೇನೆ ಅಂದ್ರೆ ಎಂದು ಸಾಧ್ಯ. ಶ್ರುತಿಗಳೆಲ್ಲ ಹೇಳ್ತಾವ, ದೊಡ್ಡ ದೊಡ್ಡ ಮಹಾತ್ಮರು ವಾಣಿಗಳು ಎಚ್ಚರಿಸ್ತಾವ ನಮಗೆ. ಆದ್ರೂ ಕೂಡ ಏನಾಗೈತಿ ಅಂತಂದ್ರ ಅದು ಅನುಭವಕ್ಕೆ ಯಾಕೆ ನಿಲ್ಲಕ್ಕಲ್ಲ ಅಂದ್ರೆ ನಮ್ಮ ಅಂತಃಕರಣ ಶುದ್ಧಿ. ಅದಕ್ಕೆ ಸುಮ್ಮನ ಆಗದು ಅರಿವಿನಿಂದಲೇ ಮುಕ್ತಿ ಅಂತೆ, ನಮ್ಮಿ ಲೇಸಿಸುವ ಗುಣ ಗಣ ಇಲ್ಲದವನಿಗೆ ಅಂತ ಒಂದು ಗುಣ ಬೇಕಲ್ಲ, ಅಂತ ಅಧಿಕಾರತ್ವ ಬೇಕಲ್ಲ. ನಮಗೆ ಅಧಿಕಾರತ್ವನೇ ಇಲ್ಲ ಅಂತಂದ್ರೆ ವಿಷಾದಿಗಳಲ್ಲಿ ಸುಖ ಬುದ್ಧಿ ಇಟ್ಕೊಂಡು ಇದನ್ನ ಎಷ್ಟು ಕೇಳಿದ್ರೇನು ಎಷ್ಟು ಹೇಳಿದ್ರೇನು ಬೋರ್ಗಲ್ ಮೇಲೆ ನೀರು ಸುರಿದಂಗ ಆಕೈತಿ. ಹೌದು, ಮತ್ತ ಬಿಡು ಪುರುಸತ್ತಿಲ್ಲ ಅಂತ ಹೇಳಿದ್ರಲ್ಲ ನಾವು, ಬಿಡು ಪುರುಸತ್ತಿಲ್ಲ ಮತ್ತ ಅದ ಸಂಘ ನಡಿಪ ಲಘು ಹೋಗುನು ನಾಳೆ ಅದನ್ನ ಮಾಡ್ಬೇಕು. ಏನ್ ಮಾಡಿದ್ರಿ? ಅದಕ್ಕೆ ಅವ್ರು ಹೇಳಿದ್ದು, ಏನ್ ಮಾಡಿದ್ರೆ ಏನಾದ್ರೊಳಗೆ ಸುಖ ಐತೆ ದೊರಕಲ್ಲ. ಏನು ಏನ್ ಸಿಕ್ಕಿರೋದ ಏನೈತೆ ಅದ್ರೊಳಗೆ ಸುಖ ಐತೆ ಇಲ್ಲ. ಸುಖ ಅದನ್ನ ಅವಲಂಬನ ಆಗಿಲ್ಲದು. ಅದನ್ನ ಅವಲಂಬನ ಆಗಿದ್ರೆ ಎಲ್ಲರೂ ಶ್ರೀಮಂತರು ಕಲ್ತರು ಇದು ಸುಂದರತ್ವ, ಶರೀರ ಸುಂದರತ್ವ ಅಂತ ತಿಳ್ಕೊಂಡವ್ರು ಅದ ಸುಖದಿಂದ ಅದಾರನು ಅಂತ ವಿಚಾರ ಮಾಡಿ ನೋಡಿದ್ರೆ ಇಲ್ಲ. ಸುಂದರ ಅಂದ್ರ ಯಾವುದು ಸುಖಕರ ಐತಿ ಅದು ಸುಂದರ. ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀರಿ. ಹೌದು, ಸತ್ಯಂ ಯಾವ್ದು ಸತ್ಯವಾಗಿ ಐತಿ ಅದು ಸುಂದರ ಐತಿ, ಅದು ಶಿವರೂಪ ಐತಿ ಅಂದ್ರೆ ಸುಖ ಸ್ವರೂಪ ಐತಿ. ಸತ್ಯಂ ಶಿವಂ ಸುಂದರಂ ಅಂತ ಹೇಳಿದ್ರು. ಸತ್ಯ ಯಾವಾಗ್ಲೂ ಇರುವಂತದ್ದು. ಒಂದ ಅವಸ್ಥೆ ಒಳಗಿರುವುದಕ್ಕೆ ಸತ್ಯ ಅಂತ ಹೇಳಿಲ್ಲ ಅವರು. ಇಂದು ಹಿಂದು ಮುಂದು ಮೂರು ಕಾಲದಾಗೂ ಇರೋದಕ್ಕೆ ಸತ್ಯ ಅಂತಂದ್ರೆ ಸತ್ಯದ ಬದಲಾವಣೆ ಆಗುದಿಲ್ಲ. ಯಾವಾಗ್ಲೂ ಇರುವಂತದ್ದಕ್ಕೆ ಸತ್ಯ ಅಂತಂದ. ಆ ವಸ್ತುವಿನ ತಿಳುವಳಿಕೆಯನ್ನು ಯಾರು ಮಾಡ್ಕೊಂತಾರೋ ಅವರಿಗೆ ಸುಖದಿಂದ ಇರ್ತಾರ. ಆ ವಸ್ತು ಎಲ್ಲೈತಿಪ್ಪ ಅಂತಂದ್ರೆ ಹೊರಗಿಲ್ಲದ, ಹೊರಗೆ ಹುಡುಕುವ ಅವಶ್ಯಕತೆ ಇಲ್ಲ. ಹೊರಗೆ ಹುಡುಕಿದ್ರೆ ಕಾಣುದಿಲ್ಲದು. ಅದು ಇಂದ್ರಿಯಗಳಿಗೆ ಗೋಚರ ಅಲ್ಲ. ಶಬ್ದ ಸ್ಪರ್ಶ ರೂಪ ರಸ ಗಂಧ ಗುಣಗಳನ್ನ ಅವಲಂಬಿಸ್ಕೊಂಡಿಲ್ಲದು. ಈ ಶಬ್ದಾದಿ ಗುಣ 5 ಗುಣಗಳನ್ನ ಮೀರಿರ್ತಕ್ಕಂಥದ್ದು. ಇವಕ್ಕೆಲ್ಲಕ್ಕೂ ಆಧಾರವಾಗಿರುವಂಥದ್ದು ಅದ ನೀನದಿ. ನಿನ್ನ ಸ್ವರೂಪನ ಅದೈತಿ, ಸತ್ಯ ವಸ್ತುನ ನೀನದಿ. ಅದನ್ನ ತಿಳ್ಕೊಂಡಾಕ ನಿನ್ನ ಅಂತಃಕರಣ ಶುದ್ಧಿ ಮಾಡಬೇಕು ಅಂತ. ಆ ಅಂತಃಕರಣದೊಳಗೆ ಅದ ಹೊಳೆಯತೈತಿ.
ಅಂತಃಕರಣ ಶುದ್ಧಿಗಾಗಿ ಜೀವಿಗಳನ್ನು ಸಂತೋಷಗೊಳಿಸು. ಇತರ ಜೀವಿಗಳು ನಿನ್ನಂತೆಯೇ ಅಂತ ತಿಳ್ಕೊ. ಅಲ್ಲಿಯೂ ಕೂಡ ಅದ ಚೈತನ್ಯನ ಐತಿ. ಆ ಚೈತನ್ಯ ಭಿನ್ನ ಆಗಿಲ್ಲ. ನಿನ್ನಲ್ಲಿರ್ತಕ್ಕಂಥ ಚೈತನ್ಯ ಆ ಜೀವಿಗಳಲ್ಲಿ ಇರ್ತಕ್ಕಂಥ ಚೈತನ್ಯ ಒಂದೇ ಐತಿ. ದೇಹಗಳು ಭಿನ್ನ ಭಿನ್ನವಾಗಿದ್ರು ಕೂಡ ಅವರ ಇರುವಿಕೆ ಮಾತ್ರ ಒಂದೇ ಐತಿ. ಆಭರಣಗಳು ಭಿನ್ನ ಭಿನ್ನವಾದರೂ ಕೂಡ ಬಂಗಾರ ಹೇಗೆ ಒಂದಾಯ್ತು ಹಾಗೆ ಅರಿವು ಅನ್ನೋದು ಒಂದೇ ಐತಿ. ಆ ಅರಿವಿಗೆ ಯಾವ ಬಾಧಕತ್ವ ಬಂದಿಲ್ಲ. ಬಂಗಾರ ಎಷ್ಟು ಸರಿ ಕಾಸಿ ಎಷ್ಟು ಸರಿ ಬಡದ್ರು ಕೂಡ ಆ ಬಂಗಾರಕ್ಕೆ ಏನು ಬಾಧಕತ್ವ ಬಂದಿಲ್ಲ. ಬಂಗಾರ ಇರುವಂಗನ ಐತಿ. ಅದು ಆಭರಣ ಆದಾಗ ಎಷ್ಟು ಐತೋ ಅಷ್ಟೇ ಅದನ್ನ ಆಭರಣ ಮುರಿದು ಇದನ್ನ ಮಾಡಿ ಮತ್ತೆ ಕರಗಿಸಿದಾಗ ಅಷ್ಟೇ ಐತೆ. ಅದಕ್ಕೇನು ಕುಂದು ಬಂದಿಲ್ಲ. ಅರಿವು ಅನ್ನೋದು ಹಾಗೆ ಐತಿ. ಅರಿವ ನೀ ನದಿ ಅನ್ನೋದನ್ನ ಎಲ್ಲಾ ಶ್ರುತಿಗಳು ಎಚ್ಚರಿಸ್ತಾವ. ಅದಕ್ಕೆ ನೆನಸಿನ ಜಗವೆಲ್ಲವೂ ಖುಷಿ ಅಂತ ಶ್ರುತಿಗಳು ಸಾರಿ ಸಾರಿ ಹೇಳ್ತಾವ. ಆದ್ರೂ ಕೂಡ ನೀನು ಇದ ಸತ್ಯ ಇದ ನಿತ್ಯ ಅಂತ ಹೊಂಟಿ ನೀನು. ಹೌದಲ್ರಿ? ಇದು ಸತ್ಯ ಐತೋ ಅದು ನೋಡ್ಬೋದು ಹೆಂಗೈತಿ. ನಿನ್ನಿಂದಾಗಿ ಇದು ತೋರ್ತೈತಿ, ನಿನ್ನಿಂದಾಗಿ ಇದು ಅಡಗ್ತೈತಿ. ನಿನ್ನ ಭಾವ ಬಂದಾಗ ತೋರ್ತೈತಿ, ನಿನ್ನ ಭಾವ ಇಲ್ಲದಾಗ ಇಲ್ಲ. ನೀನು ಭಾವಾತೀತವಾಗಿರ್ತಕ್ಕಂಥ ಸದ್ವಸ್ತುನ ನೀನದಿ ಅನ್ನೋದನ್ನ ಅನುಭವದಿಂದ ಕಾಣ್ಕೋಬೇಕಾಯ್ತಿ. ಅವಾಗ ಸುಖ ಐತಿ. ಅದನ್ನ ಕಾಣ್ಕೊಳಕ್ ಬಂದಂತ ಜನ್ಮ ಇದು ಮನುಷ್ಯ ಜನ್ಮ. ಸುಮ್ಮನೆ ವ್ಯರ್ಥ ಹಾಳು ಮಾಡ್ಕೋಬೇಡ್ರಿ ಉತ್ಸವಗಳಿಗೆ ಅಂತ ಇದ್ದು. ನಾವು ಏನ್ ಮಾಡಾಕತ್ತೇವೆ ಇದನ್ನ ಸಂಘ ನಮಗೆ ಏನ್ ಮಾಡ್ತೈತಿ ಅಂದ್ರೆ ಆ ವಿಷಯ ವಸ್ತುಗಳ ಮೇಲೆ ಮೋಹನ ಉಂಟು ಮಾಡ್ತೇವೆ. ಯಾರು ನೋಡ್ತೇವೆ ಅಂಥದ್ದು ಬೇಕು ಅನಿಸ್ತತಿ. ಶ್ರೀಮಂತನ ನೋಡಿದ್ರೆ ನಾನು ಶ್ರೀಮಂತ ಆಗ್ಬೇಕು ಅನಿಸ್ತತಿ. ಹೌದಲ್ಲ? ಇನ್ನೊಬ್ಬರ ವಿಷಯ ವಸ್ತುಗಳ ಚಂದ ಅನಿಸ್ತಾವ, ಇನ್ನೊಬ್ಬರ ವಿಷಯ ವಸ್ತುಗಳ ಬೇಕನ್ನಿಸ್ತಾವ. ಆ ಸಂಘ ಹಂಗ ಮಾಡ್ತತಿ. ಅದಕ್ಕೆ ಅದರೊಳಗೆ ಸುಖ ಇಲ್ಲ ಅನ್ನೋದು ಮೊದಲೇ ಕಾಣ್ಕೋಬೇಕಾಯ್ತು. ಅದನ್ನು ತಿಳುವಳಿಕೆ ಆ ವಿವೇಕವನ್ನು ನಾವು ಜಾಗೃತ ಮಾಡ್ಕೋಬೇಕಾಯ್ತು. ಅದಕ್ಕಾಗಿ ನಮ್ಮ ಅಂತಃಕರಣ ಶುದ್ಧಿ ಮಾಡ್ಕೋಬೇಕಾಯ್ತು. ಅದು ಸತ್ಯದಿಂದ ನಡ್ಕೋಬೇಕಾಯ್ತು. ಇದು ಮೊದಲೇ ನಾವು ಮಾಡ್ತಕ್ಕಂಥದ್ದು. ಮನುಷ್ಯ ಜನ್ಮಕ್ಕೆ ಬಂದ ತಕ್ಷಣ ನಾವು ನೀತಿಯುತವಾಗಿ ಜನ್ಮವನ್ನು ಇದನ್ನ ಸಾಗಿಸ್ಬೇಕಾಯ್ತು. ನೀತಿಯನ್ನ ನಾವು ಉಲ್ಲಂಘನೆ ಮಾಡಿದ್ವಿ ಅಂದ್ರೆ ನಮ್ಮ ಜನ್ಮ ವ್ಯರ್ಥ. ಯಾಕಂದ್ರೆ ಮನುಷ್ಯ ಜನ್ಮ ಸಾಕಷ್ಟು ನಮ್ಮನ್ನ ಎಲ್ಲಾ ಮಹಾತ್ಮರು ಅನುಭವಗಳು ಹೇಳ್ಕೊಂತಾನ ಬಂದಾರ. ನೀತಿಯನ್ನ ಉಲ್ಲಂಘನೆ ಮಾಡಿದ್ರಿ ಅಂದ್ರೆ ಅದು ನಿನ್ನ ಮತ್ ಏನ್ ಮಾಡ್ತೈತಿ ಹೇಳಲಿಕ್ಕೆ ಬರುದಿಲ್ಲಪ್ಪ. ನೀನು ಎಂತೆಂತ ಈ ವೃತ್ತಿಯೊಳಗೆ ನೀ ತೊಡಗ್ತಿ ಅಂತಂತ ಶಿಕ್ಷೆಯನ್ನ ನೀ ಅನುಭವಿಸಬೇಕಾಕೈತಿ ಮುಂದ. ಯಾಕಂದ್ರೆ ಇದು ದಾಖಲಾತಿಯ ಜನ್ಮ ಅಂತ ಹೇಳಿದ್ದು ಅವರು. ಮನುಷ್ಯ ಜನ್ಮ ಅನ್ನೋದು ದಾಖಲಾತಿಯ ಜನ್ಮ ಇದು. ಈ ದಾಖಲಾತಿಯ ಜನ್ಮದೊಳಗೆ ನೀ ಏನೇನು ದಾಖಲಾತಿ ಮಾಡ್ತಿ ಅದೆಲ್ಲ ದಾಖಲಾಕೈತಿ. ಅದು ಪೂರ್ವದೊಳಗೆ ನೀವು ಸಾಲಿಗೆ ಹಚ್ಚಕ್ ಹೆಸರು ಹಚ್ಚಕ್ ಹೋಗಿರ್ತೀರಿ. ಏನೇನ್ ಹೆಸರು ದಾಖಲೆ ಮಾಡ್ತೀರಿ ಅದ ಕಾಯಂ. ಹೌದಲ್? ಮತ್ತ ಅದನ್ನ ತಿದ್ದಾಕ ಇದನ್ ಮಾಡ್ಬೇಕಂದ್ರೆ ಮತ್ತ ಅದಕ್ಕೆ ನೀವು ಪ್ರತಿಜ್ಞೆ ಮಾಡಿ ಕೊಡ್ಬೇಕಾಗತ್ತ. ಹೌದಲ್ರಿ? ಒಂದ ಅಕ್ಷರ ತಿದ್ದುಪಡಿ ಮಾಡ್ಬೇಕಂದ್ರೆ ಮತ್ತ ಏನ್ ಮಾಡ್ಬೇಕಾಗತ್ತ? ನೀವು ಪ್ರತಿಜ್ಞೆ ಮಾಡ್ಬೇಕಾಗತ್ತ. ಮತ್ತ ಅಫಿಡವಿಟ್ ಮಾಡಿ ಕೊಡ್ಬೇಕಾಗತ್ತ. ಮರ್ತಿದ್ದೆ ನಾನು, ತಪ್ಪಾಗೈತಿ ನನ್ನಿಂದ, ನಂದು ಇದು ನಿಜವಾದದ್ದು ಇದು ಅಂತ. ಹಂಗ ನಾವು ಇದನ್ನ ಮೊದಲೇಕೆ ನಾವು ಏನ್ ಮಾಡ್ಕೋಬೇಕಾಯ್ತಿ ಅಂದ್ರೆ ಇಲ್ಲಿ ಮನುಷ್ಯ ಜನ್ಮ ಬಂದ್ಮೇಲೆ ನೀತಿಯಿಂದ ನಡಿಬೇಕಾಯ್ತು. ಇಲ್ಲಿ ನೀತಿಯನ್ನ ತಪ್ಪಿದ್ವಂದ್ರೆ ಆ ದಾಖಲಾತಿ ಏನಾಕೈತಿ ಅಂತಂದ್ರೆ ನೀನು ಏನೇನು ಮಾಡಿ ಅದೆಲ್ಲ ದಾಖಲಾತಿ. ಅದಕ್ಕೆ ಅನುಸಾರವಾಗಿ ಮತ್ತೆ ಪುನರ್ಜನ್ಮಗಳನ್ನು ಹೊಂದಬೇಕಾಗುತ್ತೆ. ಇದು ಬಂದದ್ದು ಉದ್ದೇಶ ಏನು? ಸುಖವನ್ನು ಹೊಂದಲಿಕ್ಕೆನ. ಸುಖ ಹೊರಗಿಲ್ಲ, ನನ್ನೊಳಗೆ ಐತೆ ಅಂತ ತಿಳ್ಕೊಳ್ಳಿಕ್ ಬಂದಂತ ಜನ್ಮ. ನಿನ್ನೊಳೆಯುವುದು ಸತ್ಯ ಪದಾರ್ಥ ಅನುಭವದಿಂದ ನೋಡುವ ಮನುಜ ಅಂತ ಹೇಳಿ. ಅನುಭವದಿಂದ ನೋಡಾಕ್ ಇದನ್ನು ವಿವರಣೆ ಮಾಡಿ ನೋಡ್ಕೊ. ಇದಕ್ಕೆ ಕೂಡ ಬೆರಕೆ ಆಗಿ ನೋಡಕ್ ಹೋಗಬೇಡ.
ಇದರಿಟ್ಟು ನೋಡ್ಕೊ. ಹಾಗೆ ಇದನ್ನ ಕನ್ನಡಿಯನ್ನ ದರ್ಪಣವನ್ನು ಹೆಂಗೆ ಇಟ್ಟು ನಿಂತು ಇದ್ರಿಗೆ ನಿಂತು ಇದನ್ನ ಹೆಂಗೆ ತಿದ್ದುಕೊಂತೀಯಲ್ಲ ಹಂಗೆ ಇದನ್ನ ಹೊರಗಿಟ್ಟು ನೋಡು. ಇದು ಕೈ ಅಂದ್ರೇನು, ಕಾಲಂದ್ರೇನು, ಇವು ಯಾರು ಇವು ನಾನು ಇದು ಏನು ಕರ್ಮಕ್ಕನುಸಾರವಾಗಿ ಬಂದಂಥದ್ದು, ಇದು ಕರ್ಮಕ್ಕೆ ನಾನು ಸಾಕ್ಷಿ ಅದೇನು, ಕರ್ಮನ ನನಗೈತು ಅನ್ನೋದನ್ನ ತಿಳಿದು ನೋಡು. ಅಂದಾಗ ಹೊಳಿತೈತಿ. ನಾವು ಸಾಕ್ಷಿತ್ವದಿಂದ ಇದನ್ನ ನೋಡುವಲ್ಲಿವು, ಇದರಿಟ್ಟು ನೋಡುವಲ್ಲಿವು, ಇದು ನಾನಂತ ಬೆರಕೆಯಾಗಿ ನೋಡಾಕತ್ತೇವಂತನ ನಮ್ಮ ಸುಖ ಏನಾಗೈತಿ, ಒಂದು ಕ್ಷಣ ಇದ್ದು ಇನ್ನೊಂದು ಕ್ಷಣ ಇಲ್ಲದಂಗೈತಿ. ಯಾಕಂದ್ರೆ ಭಾವನೆಗಳು ಪಲ್ಲಟಗಳು. ಆ ಭಾವಕ್ಕನುಸಾರವಾಗಿ ಭಾವಿದ್ದ ಸುಖ, ಭಾವಿಲ್ಲ ದುಃಖ. ಭಾವನೆಗಳು ಹೆಂಗ್ ಬರ್ತಾವ ಅಂದ್ರೆ ವಾಸನೆಗನುಸಾರವಾಗಿ ಆ ಭಾವನೆಗಳು ಮೂಡ್ತಾವು. ಯಾವ್ಯಾವ ವಾಸನೆಗಳು ಇರ್ತಾವ ಅಂತಂತ ಭಾವನೆಗಳು ಮೂಡ್ತಾವು. ಅದಕ್ಕೆ ಆ ವಾಸನೆಗಳನ್ನ ಕಳ್ಕೋಬೇಕಂದ್ರೆ ಜ್ಞಾನನ ಬೇಕು ಅಂತ. ಅದಕ್ಕೆ ನಮಗೂ ಜ್ಞಾನವನ್ನು. ನೀ ಕರ್ಮ ಮಾಡೋದ್ರಿಂದ ವಾಸನೆಗಳು ಅಳಿದಿಲ್ಲ, ಮತ್ತಟ ವಾಸನೆ ಗಂಟ ಗಟ್ಟೆಕೊಂತ ಹೋಗ್ತೈತಿ. ಕರ್ಮ ಮಾಡೋದ್ರಿಂದ ವಾಸನೆ ಅಳಿದಿಲ್ಲ, ಹೌದಲ್ಲ? ಯಾವ ಕರ್ಮದಿಂದ ಅದು ಕರ್ಮ ನಾಶ ಆಗುದಿಲ್ಲ. ಜ್ಞಾನದಿಂದನ ಕರ್ಮ ನಾಶ ಆಗುದು. ಅದಕ್ಕೆ ಜ್ಞಾನವನ್ನು ಮಾಡಬೇಕು ಅಂತ ಹೇಳಿ ಮೊದಲು ಅದನ್ನು ಮಾಡ್ಕೋಬೇಕಾಗೈತಿ. ನಾವು ಜ್ಞಾನವನ್ನು ನಾನು ಯಾರು ಅನ್ನೋದನ್ನು ತಿಳ್ಕೋಬೇಕಾಗೈತಿ. ನಾನು ಯಾರು ಅಂತ ಎಲ್ಲಿವರೆಗೂ ಇದನ್ನು ತಿಳ್ಕೊಳ್ಳೋದಿಲ್ಲೋ, ಇದು ನಾನು ನಂದು ಅಂತ ಎಲ್ಲಿವರೆಗೂ ಹಿಡ್ಕೊಂಡು ಹೋಗ್ತೀವೋ, ಶರೀರ ನಾನು, ಇದಕ್ಕಿಟ್ಟಂತ ಹೆಸರು ನಾನು, ಇದು ಮಾಡ್ತಕ್ಕಂಥ ಕಾರ್ಯನ ನಾನು ಮಾಡಕತ್ತೇನೆ ಅಂತ ಏನು ಹಿಡ್ಕೊಂಡು ಹೋಗ್ತೀವೋ ಅಲ್ಲಿವರೆಗೂ ಬಂಧನ ಇರೋದ, ಅಲ್ಲಿವರೆಗೂ ಸುಖ ಇಲ್ಲ. ಇದನ್ನು ಬಿಟ್ಟಾಗೆ ನಾನು ನಂದು ಒಳದಾಗೆ ಸುಖ. ಹೌದಲ್ಲ? ನಿದ್ದೆ ಒಳಗೆ ನಾನು ನಂದು ಅಂತ ಇತ್ತನು. ನಾನು ಅಲ್ಲಿ ಗಂಡ ಇದ್ದೋ, ಹೆಣ್ಣಿದ್ದೋ, ಏನೋ ಶ್ರೀಮಂತಿದ್ದೋ, ಬಡವಿದ್ದೋ, ವಿದ್ಯಾವಂತನಿದ್ದೋ, ಅವಿದ್ಯಾವಂತನಿದ್ದೋ, ಏನಿದ್ದೆ ಅಲ್ಲಿ? ಏನೂ ಇದ್ದಿಲ್ಲ. ಎಲ್ಲವನ್ನು ಬಿಟ್ಟು ಹಾಕಿದ್ದೆ, ಎಲ್ಲವನ್ನು ಮರ್ತಿದ್ದೆ ಅಂತಾನೆ ಆರಾಮಿದ್ದೆ. ಇದನ್ನು ತಿಳಿದು ಮರಿ, ಇದನ್ನು ತಿಳ್ಕೊಂಡು ಮರಿಬೇಕಾಗೈತಿ. ಅದನ್ನು ತಿಳಿಲಾರ್ದ ಮರ್ತಿಯಲ್ಲಿ ಇಲ್ಲಿಯೇ ಇದನ್ನು ತಿಳಿದು ಮರಿ, ಇಲ್ಲಿ ಎಚ್ಚರಿಕೆ ಅವಸ್ಥೆ ಒಳಗೆ ಅದನ್ನು ಹೊಂದಲಿಕ್ಕೆ ಬರ್ತೈತಿ ಅಂತ ಹೇಳ್ತಾರೆ. ತಿಳಿದು ಇದು ಹೆಂಗೈತಿ ಅಂತ ಇದ್ರ ಸ್ವರೂಪವನ್ನು ತಿಳ್ಕೊಂಡು ಅದನ್ನು ಮರೆತು ಬಿಡು. ಮರ್ತಾಗ ಆರಾಮ. ಅದನ್ನ ಹಿಡ್ಕೊಂಡಾಗ ನೀನು ದುಃಖ ಆಗೈತಿ. ಅದಕ್ಕೆ ತನುಭಾವವನ್ನು ಅಳಿಬೇಕಾಗೈತಿ. ನಾವು ಶರೀರ ಭಾವನೆ ಎಲ್ಲಿವರೆಗೂ ಇರ್ತೈತಿ ಅಲ್ಲಿವರೆಗೂ ದುಃಖನ ಅಂತೀವಿ. ತನುಭಾವ ಅಳಿಯೇ ದುಃಖದ ಕೇಳು. ಅನುಭವ ಅಳಿಬೇಕಂದ್ರೆ ಅಷ್ಟು ಸಾಮಾನ್ಯ ಐತೆ ಅನ್ನೋದು ಬಿಡುದಂದ್ರೆ ಇದನ್ನ ಒಂದ್ ಸಣ್ಣ ಮೈ ಮೇಲೆ ಗಿರಿ ಹತ್ತಂದ್ರ ಅಡ್ಡಾಡಕತ್ತಂದ್ರ ಚಾಲು ಆಕೈತಿ ಜಾಡಿಸ್ಕೊಂಡಾಕ ಇದನ್ನ ಮಾಡಾಕ. ಇನ್ನು ಇದನ್ನ ಬಿಡುದಂದ್ರೆ ಇದ್ರ ಮ್ಯಾಲಿನ ಮೋಹನ ಬಿಡುದು. ಅದಕ್ಕೆ ಬಹಳ ಕಠಿಣ ಐತಿ. ಆಗದು ಹೊರಗೆ ಊತಾದಿ ಪ್ರತಿಬಂಧಕಗಳನ್ನು ನೀವು ಅಡ್ಡಿ ಮಾಡ್ತಾವು. ಯಾವ್ದಾರ ರೀತಿಯಿಂದ ಮಾಯ ಬಂದು ಒಕ್ಕರ್ಸುವಂತತಿ ಅಂತ ಹೇಳಿದ್ದು. ಬಹಳ ಹುಷಾರ ಇರಬೇಕು ಅಂತ ಅದಕ್ಕೆ ಹೇಳಿದ್ದು. ಹೆಂಗಾರ ಬರ್ತೈತಿ ಅದು, ಯಾವ್ದಾರ ರೂಪದಿಂದ ಬರ್ತೈತಿ ಅದು. ನಾವು ಹೇಳಿಲ್ಲ ಹನುಮಂತನ ಕತ್ತಿ. ಹೌದಲ್ಲ? ಧ್ಯಾನ ಮಾಡುವತ್ನ ಅವ ಲಕ್ಷ್ಯ ಎಲ್ಲಿ ಹೋಯ್ತು ಅಂದ್ರೆ ಒಳಗೆ ಹೋಗೇ ಇಲ್ಲ. ತನ್ನೊಳಗೆ ಇದಾಗೇ ಇಲ್ಲ. ಇನ್ನ ಬಹಿರಂಗದೊಳಗೆ ಇದ್ದ. ಅದಕ್ಕೆ ಹೆಂಗರ ಬಂದು ಕಾಡಬೇಕಪ್ಪ. ಬಹಳ ಎಚ್ಚರಿಕೆ. ಮೈ ತುಂಬ ಕಣ್ಣಾಗಿದ್ರು ಕೂಡ ಅದು ಹೆಂಗರ ಬರ್ತೈತಿ. ಬಹಳ ಹುಷಾರಿರ್ಬೇಕು. ಯಾಕಂದ್ರೆ ಭೂತಾದಿ ಪ್ರತಿಬಂಧಕಗಳನ್ನು ನೀಗುದಷ್ಟು ಸುಲಭ ಇಲ್ಲ. ಎಂಥವ್ರಿಗೂ ಬಿಟ್ಟಿಲ್ಲದು. ಬಿಟ್ಟೇನೆನ್ನುವುದು ಬಿಡದಿದ್ದರೆ ಬೆಂಬತ್ತಿ ಕಾಡಿಯುವುದು ಮಾಯೆ ನೋಡು ಅಂತ. ಬಿಟ್ಟೇನನ್ನೋದ ಮಲ್ಲೈಕ್ ಬಿಡಬೇಕೈತಿ. ಏನು ಬಿಡಬೇಕೈತಿ ಅದನ್ನ ಮಲ್ಲೈಕ್ ಬಿಡು ಅಂದಾಗ ಇದನ್ನ ಸಾಧಿಸ್ಲಿಕ್ಕೆ ಬರ್ತೈತಿ. ಬಿಟ್ಟೇನನ್ನೋದ ಬಿಟ್ಟಿಲ್ಲ. ನಾ ಬಿಟ್ಟು ಬಂದೇನೆ ಅನ್ಕೊಂತನ ಕುಂತನ್ನ ಸಿಕ್ಕಿದ ದೋಷಿಗೆ ಆಗ್ಲಿಲ್ಲ ಇದು. ನಾ ಸುಂದರವಾದ ಮಡದಿಯನ್ನ ಬಿಟ್ಟು ಬಂದೇನಿ.
ಅಂತಃಪುರವನ್ನ ಬಿಟ್ಟು ಬಂದೇನಿ, ರಾಜ್ಯವನ್ನ ತ್ಯಾಗ ಮಾಡಿ ಬಂದೇನಿ, ಎಲ್ಲಾ ಬಿಟ್ಟು ಬಂದೇನಿ ಅಂತ ಬಿಟ್ಟು ಬಂದನ. ಆದ್ರೆ ಇಲ್ಲಿ ಬಂದು ಏನ್ ಹಿಡ್ಕೊಂಡಿದ್ದ? ಈ ಪರ್ಣ ಕುಟೀರ ನಂದು, ಈ ಚಿಗರಿ ಚರ್ಮ ನಂದು, ಇದು ಕಮಂಡಲ ನಂದು ಅಂತ ಹಿಡ್ಕೊಂಡು ಕುಂತಿದ್ದ. ಏನು ಬಿಟ್ಟು ಬಂದೇ ಇಲ್ಲ ಇವ. ಅದಕ್ಕೆ ಆಗುವುದಿಲ್ಲ ಅಂತ. ಬಿಟ್ಟೇನನ್ನೋದು ಬಿಡದಿದ್ದರೆ ಗಂಬತ್ತಿ ಕಾಡುವುದು ಮಾಯೆ ಅಂತ. ಅದಕ್ಕೆ ಬಿಡ್ಬೇಕಾಗಿದ್ದನ್ನು ಬಿಟ್ಟು ಬಿಡು ಮೊದಲೇ, ಅದನ್ನ ಇಟ್ಕೋಬೇಡ. ಅವಾಗ ನೀನು ಸುಖದಿಂದ ಇರ್ಲಿಕ್ಕೆ ಬರ್ತದೆ. ಅಂದಾಗ ಈ ಜನ್ಮ ಸ್ವಾರ್ಥಕ್ಕಾಗತ್ತ. ಅದಕ್ಕೆ ನಾವು ಬಿಡೋದನ್ನು ಮೊದಲೇ ಬಿಡಬೇಕಾಗುತ್ತೆ. ಅದನ್ನೆಲ್ಲ ಇಟ್ಕೊಂಡ ತಲೆ ಮೇಲೆ ಇಟ್ಕೊಂಡ ನಾನು ಸುಖದಿಂದ ಇರ್ತೇನೆ ಅಂತಂದ್ರೆ ಒಳಗೆಲ್ಲ ತುಂಬಿಕೊಂಡೆ ಅದನ್ನ. ನೀನು ಹೊರಗೆ ಬಿಟ್ಟೇನಂತ ತೋರ್ಸಾಕ್ ಸಂಕೇತಗಳನ್ನ ಹಾಕೊಂಡ್ರೆ ವೈರಾಗ್ಯದ ಸಂಕೇತಗಳು ಅಂತ ಹೇಳ್ತೀವಿ ನಾವು. ಬಿಳಿ ಬಟ್ಟಿನರ ಹಾಕೋ, ಕೆಂದನರ ಹಾಕೋ, ಇನ್ನೊಂದು ಹಳದಿನರ ಹಾಕೋ, ಯಾವ್ದಾರ ಹಾಕೋ ನೀನು. ಅದನ್ನ ಆ ಅಭಿಮಾನ ಹೋಗಲಿಲ್ಲ ಅಂದ್ರೆ ಹೌದಲ್ಲ, ಅದನ್ನು ಬಿಡಬೇಕಾಗಿದ್ದನ್ನು ಮಾಡ್ಬೇಕು. ಅಭಿಮಾನ ದೂರ ಮಾಡ್ಕೋಬೇಕು. ಅದಕ್ಕೆ ಅಭಿಮಾನ ಸೋಡ ಮುಕ್ತಿ ರೋಕಡ ಅಂತ. ಮುಕ್ತಿ ಅನ್ನೋದು ರೋಕಡಿನ ಐತಿ, ಸುಖ ಅನ್ನೋದು ರೋಕಡಿನ ಐತಿ, ಅದು ಉದ್ರಿ ಇಲ್ಲ. ಹೌದಲ್ಲ, ಬಿಡಬೇಕಾಗಿದ್ದನ್ನು ಬಿಟ್ಟು ಬಿಡ, ಐತೆ ಐತೆ. ಹೌದಲ್ಲ, ಅದನ್ನು ಬಿಡುವಂತ ಒಂದು ವಿವೇಕ ಶಕ್ತಿ ಅಂತ ಒಂದು ಸಂಘ ಬೇಕಲ್ಲ. ಆ ವಿವೇಕವನ್ನ ಸದೃಢಗೊಳಿಸ್ಲಿಕ್ಕೆ, ಅದನ್ನ ಗಟ್ಟಿಗೊಳಿಸ್ಲಿಕ್ಕೆ ಸಂಘ ಬೇಕಲ್ಲ. ಉತ್ತಮರ ಸಂಘಕ್ಕೆ ಬಂದಾಗ ಆ ವಿವೇಕ ಸದೃಢಗೊಳ್ತೈತಿ. ಆ ವಿವೇಕದಿಂದ ಇದರ ಮ್ಯಾಲಿನ ಆಸಕ್ತಿ ಕಡಿಮಕ್ಕಂತ ಬಂದು ತ್ಯಾಗ ಗಟ್ಟಿ ಆದಾಗ ಆ ಸುಖ ಅನ್ನೋದೈತಿ. ತ್ಯಾಗೇನ ಏಕೇನ ಅಮೃತತ್ವ ಮಾನಸ ಅಂತ. ತ್ಯಾಗದಿಂದ ನಾ ಸುಖ ಐತಿ, ತ್ಯಾಗದಿಂದ ಘನ ಸೌಖ್ಯ ನಿಂತಿರ್ಬೋದು. ತ್ಯಾಗನ ಇಲ್ಲ ಅಂತಂದ್ರೆ, ವೈರಾಗ್ಯನ ಬರ್ಲಿಲ್ಲ ಅಂದ್ರೆ ಸುಖ ಎಲ್ಲ ಐತಿ. ವಿರತಿಯಿಂದ ಇತರ ಸಂಪದ ಸುಖವೇನುಂಟೆ ಅಂತ ಹೇಳ್ತು. ವೈರಾಗ್ಯದಕ್ಕಿನ್ನ ಶ್ರೇಷ್ಠವಾದಂತ ಸಂಪತ್ತು ಸುಖ ಎಲ್ಲೈತಿ. ಬಿಟ್ಟು ನೋಡ್ರಿ ಒಮ್ಮೆ ಅದನ್ನ, ಆ ಭಾವನೆಯನ್ನು ಬಿಟ್ಟು ನೋಡ್ರಿ ಎಷ್ಟು ಸುಖ ಐತಿ. ಶರೀರ ನಾನು ಅನ್ನುವಂತ ಭಾವನೆಯನ್ನು ಬಿಟ್ಟು ನೋಡಿದಾಗ ಎಷ್ಟು ಸುಖ ಐತಿ. ನಾನು ಅನ್ನೋದನ್ನು ಬಿಟ್ಟು ನೋಡ್ಬೇಕಾಗೈತಿ. ಅಂತ ಒಂದು ವಿವೇಕವನ್ನು ನಾವು ಜಾಗೃತಗೊಳಿಸ್ಕೋಬೇಕಾಗೈತಿ. ಅದಕ್ಕಾಗಿ ಉತ್ತಮರ ಸಂಘಕ್ಕೆ ಬರ್ಬೇಕಾಗೈತಿ. ಉತ್ತಮರ ಸಂಘಕ್ಕೆ ಬಂದು ಅವನಿಗೆ ಕೇಳಿದಂತ ವಿಚಾರಗಳನ್ನ ಅದನ್ನ ಆಚರಣೆ ತರಬೇಕಾಗೈತಿ. ಆಚರಣೆ ತರದ ಹೊರತು ಇದು ಆಗೋ ಸಾಧನೆ ಮಾಡ್ಲಿಕ್ಕೆ ಆಗುದಿಲ್ಲ. ವಿಚಾರದಿಂದ ಅದನ್ನು ತ್ಯಾಗ ಮಾಡಬೇಕಾಗೈತಿ. ಆ ವಿಚಾರ ಬಲಗೊಳಿಸ್ಬೇಕಂದ್ರೆ ಆಚರಣೆ ಮುಖ್ಯ. ಕೇಳಿದ್ದನ್ನ ಆಚರಣೆ ತರಬೇಕಾಯ್ತು. ಬರೇ ಕೇಳಿ ಬಿಟ್ರೆ ಏನು ಅರ್ಥ. ಅದಕ್ಕೆ ಆ ರತ್ನಾಕರ ಒಂದೊಂದರ ಬಿಡೋಕೆ ಪ್ರಯತ್ನ ಮಾಡುತ್ತೆ. ನನ್ನಲ್ಲಿ ಇರ್ತಕ್ಕಂಥ ಇಲ್ಲ ಅನ್ನೋಂಗಿಲ್ಲ, ಎಲ್ಲರಲ್ಲೂ ಅದಾವು ದೋಷಗಳು. ಅದಾವು ಎಂತ ಬಲ್ಲವಾದನಂದ್ರೂ ಕೂಡ ಒಂದಿಲ್ಲ ದೋಷಗಳು ಅದಾವ. ಅವನು ತ್ಯಾಗ ಮಾಡೋಕೆ ಅವನ್ನ ಬಿಡಬೇಕಾಯ್ತು. ಏನಾರ ಒಂದು ದೋಷ ಅದ, ಆ ದೋಷಗಳನ್ನು ಬಿಡಬೇಕು. ಅವನು ಅಲ್ಲಿ ಒಳ್ಳೆಯ ಗುಣಗಳನ್ನು ನಾವು ಆಧರಿಸ್ಬೇಕಾಗೈತಿ. ಅವನ್ನ ಆಚರಣೆ ತರಬೇಕಾಗೈತಿ. ಇನ್ನೊಬ್ಬರು ನೋಡಿ ಅವನ ಆಚರಣೆ ತಂದು ನಾವು ಸದ್ಗುಣ ಸಂಪನ್ನರಿಗೆ ಮಾತ್ರ ಸುಖ ಒಳಗೆ ಇದು ಸುಖ ಐತಿ, ಇದರೊಳಗೆ ಸುಖ ಐತಿ. ಸದ್ಗುಣಗಳೇ ಇಲ್ಲ ಅಂದ್ರೆ ಸುಖ ಇಲ್ಲ. ಸುಖ ಯಾವುದನ್ನ ಅವಲಂಬಿಸ್ಕೊಂಡೈತಿ ಅಂತಂದ್ರೆ ಸದ್ಗುಣಗಳನ್ನು ಅವಲಂಬಿಸ್ಕೊಂಡೈತಿ. ದುರ್ಗುಣಗಳನ್ನು ಅವಲಂಬಿಸ್ಕೊಂಡಿಲ್ಲ. ದುರ್ಗುಣಗಳನ್ನು ಅವಲಂಬಿಸ್ಕೊಂಡಿರೋ ದುಃಖನ. ಸದ್ಗುಣಗಳನ್ನು ಅವಲಂಬಿಸ್ಕೊಂಡೈತಿ. ಅದಕ್ಕೆ ಸದ್ಗುಣಗಳನ್ನು ನಾವು ಬೆಳೆಸ್ಕೋಬೇಕಾಗೈತಿ. ಅವನು ನಾವಾಗಲೇ ಅವನ್ನ ಅಳವಡಿಸ್ಕೋಬೇಕಾಗೈತಿ. ತಾವಾಗಲೇ ಬರೋದಿಲ್ಲ. ದುರ್ಗುಣಗಳು ತಾವಾಗೆ ಬರ್ತಾವ, ಸದ್ಗುಣಗಳು ತಾವಾಗೆ ಬರೋದಿಲ್ಲ. ನೋಡ್ರಿ, ನೀವು ವಿಚಾರ ಮಾಡಿ ನೋಡ್ತೀವಿ. ನಮ್ಮ ನಡೆ ಹೆಂಗದಾವ ಅಂದ್ರೆ ದುರ್ಗುಣಗಳು ನಾವು ಪ್ರಯತ್ನ ಮಾಡದನ್ನ ಬರ್ತಾವು. ಇನ್ನೊಬ್ಬರದ ನೋಡಾಕ ಹಚ್ತತಿ, ಇನ್ನೊಬ್ರದ್ ಮುಟ್ಟಾಕ ಹಚ್ತತಿ, ಇನ್ನೊಬ್ರದ್ ಮುಸಾಕ ಹಚ್ತತಿ. ಈ ದುರ್ಗುಣಗಳು ತಾವಾಗೆ ಬರ್ತಾವ. ಬ್ಯಾಡ ಅಂತ ಬಿಡಾಕ ಬಿಡುದಿಲ್ಲ. ಸದ್ಗುಣಗಳು ಬರುದಿಲ್ಲ.
ಸದ್ಗುಣಗಳನ್ನು ಒತ್ತಾಯಪೂರ್ವಕವಾಗಿ ನಾವು ಅವನ ಹಠದಿಂದ ಸಾಧಿಸ್ಬೇಕಾಗೈತಿ, ಅವನ್ನ ಅಳವಡಿಸ್ಕೋಬೇಕಾಗೈತಿ. ಅಂದಾಗ ಮಾತ್ರ ನಾವು ಸುಖದಿಂದ ಇರ್ಲಿಕ್ಕೆ ಸಾಧ್ಯ ಐತಿ. ಆ ಸುಖ ಅನ್ನೋದು ಹೊರಗಿಲ್ಲ, ನನ್ನೊಳಗೆ ಐತಿ. ಅದನ್ನು ನಾವೆಲ್ಲರೂ ಅದನ್ನು ಸಂಪಾದನೆ ಮಾಡಿ ನನ್ನೊಳಗಿರುವಂಥ ಆ ಸುಖವನ್ನು ಮುಂದೆ ಮಾಡಿ ಹೇಳ್ತಾ